ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಪರಮಾಣುವಿನ ರಚನೆ ಪಾಠದ 9ನೇ ಪ್ರಶ್ನೆ. ರುದರ್ಫೋರ್ಡ್ ರವರ ಪ್ರಯೋಗದಲ್ಲಿ ಹೆಚ್ಚಿನ ಆಲ್ಫಾ ಕಣಗಳು ಚಿನ್ನದ ಹಾಳೆಯ ಮೂಲಕ. ಇಲ್ಲಿ ನೋಡಿ, ಥಾಮ್ಸನ್ ಆದ ನೆಕ್ಸ್ಟ್ ರುದರ್ಫೋರ್ಡ್ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾರೆ. ಥಾಮ್ಸನ್ ಏನ್ ಹೇಳಿದ್ರು? ಥಾಮ್ಸನ್ ರವರ ಪ್ರಕಾರ ಧನಾವೇಶ ಅಥವಾ ಧನಾಂಶ, ಧನಾತ್ಮಕ ಅಂಶ ಏನಿದೆ ಅದು ಯಾವುದೇ ಒಂದು ಪರಮಾಣುವಿನಲ್ಲಿ ಸುತ್ತ ಆವರಿಸ್ಕೊಂಡಿರ್ತದೆ ಅಥವಾ ಪರಮಾಣುವಿನ ಒಳಗೆ ಆ ಧನಾತ್ಮಕ ಅಂಶ ಇದ್ದಿರ್ತದೆ. ಇಲೆಕ್ಟ್ರಾನ್ಗಳು, ಅರುಣಾಂಶ ಅಂತ ಕರೆಯಲ್ಪಡುವಂತಹ ಇಲೆಕ್ಟ್ರಾನ್ಗಳು ಏನಿರುತ್ತೆ ಅಲ್ಲಲ್ಲಿ ಹುದುಗಿರ್ತವೆ ಅಂತ ಹೇಳಿದ್ರು. ಅದು ಥಾಮ್ಸನ್ ಅಕಾರ್ಡಿಂಗ್ ಇತ್ತು. ರುದರ್ಫೋರ್ಡ್ ಏನ್ ಮಾಡಿದ್ರು? ಥಾಮ್ಸನ್ ಅವರು ಹೇಳಿದ್ದಾರೆ, ಈಗ ಆ ತರನೇ ಇರ್ಬೇಕು. ಹಾಗಾಗಿ ಆಲ್ಫಾ ಕಣಗಳನ್ನ ಹಾಯಿಸಿದ್ರು. ಆಲ್ಫಾ ಕಣಗಳನ್ನ ಹಾಯಿಸಿದಾಗ ಅವ್ರೇನ್ ವೇಟ್ ಮಾಡ್ತಾ ಇದ್ರು? ಎಲ್ಲದು ವಾಪಸ್ ಬರಬೇಕು ಅಂತ ವೇಟ್ ಮಾಡ್ತಾ ಕುತ್ಕೊಂಡಿದ್ರು. ಅವರು ಮತ್ತೆ ಅವ್ರ ಶಿಷ್ಯರೆಲ್ಲ ಕುತ್ಕೊಂಡಿದ್ರು. ಈಗ ಅವ್ರೇನು ಅಬ್ಸರ್ವ್ ಮಾಡಿದ್ರು? ರೇಸ್ ಯಾವುದು ವಾಪಸ್ ಬರ್ತಾನೆ ಇಲ್ಲ, ಯಾವುದೇ ಆಲ್ಫಾ ಕಣಗಳು ವಾಪಸ್ ಬರ್ತಾನೆ ಇಲ್ಲ, ಬಹಳ ಕಡಿಮೆ ಪ್ರಮಾಣದಲ್ಲಿ ಬರ್ತಾ ಇದೆ. ಹಾಗಾಗಿ ಹೆಚ್ಚಿನ ಪ್ರಮಾಣದ ಆಲ್ಫಾ ಕಣಗಳೇನಾಗ್ತಾ ಇದೆ? ಆಪ್ಷನ್ ಎ ಸಣ್ಣ ಕೋನಗಳಲ್ಲಿ ವಿಚಲನೆಗೊಂಡವು ಅಲ್ಲ, ಆಪ್ಷನ್ ಬಿ ದೊಡ್ಡ ಕೋನಗಳಲ್ಲಿ ವಿಚಲನೆಗೊಂಡವು ಅಲ್ಲ, ಆಪ್ಷನ್ ಸಿ ವಿಚಲನೆಗೊಳ್ಳದೆ ನೇರವಾಗಿ ಹಾದು ಹೋದವು. ಅವರು ವಾಪಸ್ ಬರಬೇಕು ಅಥವಾ ವಿಚಲನೆಗೊಳ್ಬೇಕು ಈ ತರ ಏನೇನೋ ಅನ್ಕೊಂಡಿದ್ರು. ಆದ್ರೆ ಇಲ್ಲಿ ಏನಾಗಿತ್ತು? ಹೆಚ್ಚಿನ ಆಲ್ಫಾ ಕಣಗಳು ವಿಚಲನೆಗೊಳ್ಳದೆ ನೇರವಾಗಿ ಹಾದು ಹೋದವು. ಇದು ಸರಿಯಾದ ಉತ್ತರ, ಆಪ್ಷನ್ ಸಿ. ಆಪ್ಷನ್ ಡಿ 180 ಡಿಗ್ರಿ ಕೋನದಲ್ಲಿ ವಿಚಲನೆಗೊಂಡವು. ಕೇವಲ 12,000 ಕಿರಣಗಳಲ್ಲಿ 1ರಷ್ಟು ಮಾತ್ರ 180 ಡಿಗ್ರಿ ಕೋನದಲ್ಲಿ ವಿಚಲನೆಗೊಂಡಿರುವಂತದ್ದು. ಸರಿಯಾದ ಉತ್ತರ ಆಪ್ಷನ್ ಸಿ, ವಿಚಲನೆಗೊಳ್ಳದೆ ನೇರವಾಗಿ ಹಾದು ಹೋದವು. ಥ್ಯಾಂಕ್ ಯು.